ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಹರಿಯಾಳಿ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಮುಂಬೈ ಫೇಮಸ್ ಸ್ಟ್ರೀಟ್ ಫುಡ್ ಅಂತಲೂ ಹೇಳ್ತಾರೆ, ಮತ್ತು ಗ್ರೀನ್ ಪಲಾವ್ ಅಂತಲೂ ಹೇಳ್ಬೋದು. ಇದರಲ್ಲಿ ಡಿಫ್ರೆಂಟ್ ವೆರೈಟಿ ಸೊಪ್ಪುಗಳು, ತರಕಾರಿಗಳು ಎಲ್ಲ ಬಳಸಿ ಮಾಡಿರೋದ್ರಿಂದ ಇದನ್ನು ಒನ್ ಪಾಟ್ ಮೀಲಾಗೂ ಕೂಡ ಮಾಡ್ಕೊಳ್ಬೋದು. ಇದರಲ್ಲಿ ನಾನು ಪಾಲಕ್ ಸೊಪ್ಪು ಹಾಕಿದೆ, ಸ್ವಲ್ಪ ಹಾಕಿದೆ, ಎಲ್ಲನೂ ತುಂಬ ಜಾಸ್ತಿ ಹಾಕಲ್ಲ. ಪಾಲಕ್ ಸೊಪ್ಪು ಮತ್ತು ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲನೂ ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಓವರ್ಲೋಡ್ ಆದಂಗೆ ಅನಿಸುತ್ತೆ, ಸ್ವಲ್ಪ ಗ್ರೈಂಡ್ ಆದ ತಕ್ಷಣ ತಳಕ್ಕೆ ಹೋಗುತ್ತೆ. ಶುಂಠಿ, ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು, ತುಂಬ ಫಾಸ್ಟಾಗೂ ಆಗುತ್ತೆ. ವೀಕೆಂಡ್ಸಲ್ಲಿ ಈ ಥರ ಅನ್ನ ಸಾರು ತಿನ್ನೋದಕ್ಕೆ ಬೇಜಾರಾಯಿತು ಅಥವಾ ಅನ್ನ ಸಾರು ಮಾಡೋಕ್ಕೆ ಬೇಜಾರಾಯಿತು ಅಂದಾಗ ಈ ಥರ ಒನ್ ಪಾಟ್ ಮೀಲ್ನ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಶುಂಠಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಇದಿಷ್ಟೇ ಐಟಮ್ಸು. ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ತೀನಿ. ಒಂದು 2-3 ಟೇಬಲ್ ಸ್ಪೂನಷ್ಟು ನೀರು ಹಾಕ್ತೀನಿ, ಜಾಸ್ತಿ ನೀರು ಹಾಕಲ್ಲ. ಕಡಾಯಿನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಸಣ್ಣ ಚೂರು ಚಕ್ಕೆ. ಇದಕ್ಕೆ ಜಾಸ್ತಿ ಮಸಾಲೆಗಳೇನು ಹಾಕಲ್ಲ. 2 ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ. ಇತ್ತೀಚೆಗೆ ಏಲಕ್ಕಿ ಬೆಳೆಗೂ ಔಷಧಿ ಹೊಡೆದಿರ್ತಾರೆ, ಸಿಪ್ಪೆ ಬಳಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಏಲಕ್ಕಿ ಸಿಪ್ಪೆ ತೆಗೆದುಬಿಟ್ಟು ಬಳಸ್ತಾಯಿದ್ದೀನಿ. 2 ಈರುಳ್ಳಿ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡು ಹಾಕಿದೆ. ಕ್ಯಾರೆಟ್ ತುಂಬ ದಪ್ಪಗೆ ಹಚ್ಚಬಾರ್ದು, ಪಲಾವ್ಗೆ ಹಚ್ಚಿದಂಗೆ ಸ್ವಲ್ಪ ಮೀಡಿಯಮ್ಮಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕಬೇಕು. ಬೀನ್ಸ್, ಆಲೂಗೆಡ್ಡೆ, ಎಲೆಕೋಸನ್ನ ಬೇಕಾದರೂ ಹಾಕ್ಕೊಳ್ಬೋದು. ಗೆಡ್ಡೆಕೋಸು ಹಾಕಿದ್ದೀನಿ, ಒಂದೇ ಒಂದು ಗೆಡ್ಡೆಕೋಸು. ಬಟಾಣಿ, ಹಸಿ ಬಟಾಣಿ ಹಾಕಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ಫ್ರೋಝನ್ ಬಟಾಣಿ ಹಾಕ್ಬೋದು, ಇಲ್ಲ ಒಣಗಿದ ಬಟಾಣಿ ಆದರೆ ರಾತ್ರಿನೇ ನೆನೆಸಿಟ್ಕೊಂಡು ಬೇಯಿಸ್ಬಿಟ್ಟು ಒಂದು ರೌಂಡು ಒಗ್ಗರಣೆ ಮೇಲೆ ಹಾಕಬೇಕಾಗುತ್ತೆ. ಈಗ ತರಕಾರಿನ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡೋಣ. ಎಲ್ಲ ತರಕಾರಿನೂ ಒಂದು 60% ಅಷ್ಟು ಬೆಂದಿದೆ. ಈಗ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಮೊದಲೇ ಹಾಕಬಾರ್ದು, ಕರ್ಗೋಗ್ಬಿಡುತ್ತೆ, ಬೇಗ ಬೆಂದ್ಬಿಡುತ್ತೆ ಇದು. ಇದಕ್ಕೆ ಬೇರೆ ಎಲ್ಲ ತರಕಾರಿ ಸ್ವಲ್ಪ ಬೆಂದ ಮೇಲೆ ಹಾಕಿದ್ರೆ ಕರೆಕ್ಟಾಗಿ ಕ್ಯಾಪ್ಸಿಕಮ್ ಸಿಗುತ್ತೆ ತಿನ್ನಬೇಕಾದ್ರೆ. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಹಾಗೆ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನೀರೇನು ಹಾಕಲಿಲ್ಲ, ಎಣ್ಣೆನಲ್ಲೇ ಫ್ರೈ ಮಾಡಿ ಬೇಯಿಸಿದ್ದು, ಅದರಿಂದ ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ. ಈಗ ರುಬ್ಕೊಂಡಿರೋ ಈ ಮಿಶ್ರಣನ ಇದರಲ್ಲಿ ಸೇರಿಸೋಣ. ಉಪ್ಪು ಹಾಕೋಣ. ಒಂದು 3 ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಮಸಾಲೆನಲ್ಲಿ ಇರೋ ನೀರಿನ ಅಂಶ ಎಲ್ಲ ಹಿಂಗಿಬಿಟ್ಟು ಎಣ್ಣೆ ಬಿಟ್ಕೊಳ್ಳೋಕೆ ಶುರು ಮಾಡಿದ್ಮೇಲೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಅನ್ನನ ಇದರಲ್ಲಿ ಹಾಕಬೇಕು. ಈ ಥರ ಹುರಿಯೋದ್ರಿಂದ ಮಸಾಲೆ ಸೊಪ್ಪಲ್ಲಿರೋ ಹಸಿ ವಾಸನೆ ಅದೆಲ್ಲ ಹೋಗುತ್ತೆ. ನಾವು ಡೈರೆಕ್ಟಾಗಿ ಎಲ್ಲ ಸೊಪ್ಪನ್ನು ಹಸಿಯಾಗೆ ಹಾಕಿರೋದ್ರಿಂದ ಹೈ ಫ್ಲೇಮ್ ಇಟ್ಕೊಂಡೇ ಮಾಡಬೇಕು ಈ ಪ್ರೊಸೀಜರೆಲ್ಲ. ಅಂದರೆ ಒಂದೇ ಸಮ ಕೈ ಆಡಿಸ್ತಾ ಇರಬೇಕು, ಕೈ ಬಿಟ್ಟರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಎಣ್ಣೆ ಜಾಸ್ತಿ ಇರೋದ್ರಿಂದ ಅಷ್ಟೊಂದು ಬೇಗ ತಳ ಹಿಡಿಯಲ್ಲ. ನೀರಿನ ಅಂಶ ಎಲ್ಲ ಹಿಂಗಿದೆ, ಎಣ್ಣೆ ಬಿಡ್ತಾ ಇದೆ. ಈಗ ರೆಡಿ ಇಟ್ಕೊಂಡಿರೋ ಅನ್ನನ ಇದರಲ್ಲಿ ಹಾಕೋಣ. ಅನ್ನನ ಆದಷ್ಟು ಉದುರುದ್ರಾಗಿ ಮಾಡ್ಕೊಂಡಿರಬೇಕು. ಅನ್ನ ಮಾಡಬೇಕಾದ್ರೆ ಒಂದು 2 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿ ಮಾಡಿಕೊಂಡ್ರೆ ಉದುರುದ್ರಾಗಿ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗೂ ಇರುತ್ತೆ ಅನ್ನ. ಅನ್ನ ಹಾಕಿದ್ಮೇಲೆ ಸಿಮ್ಗೆ ಇಟ್ಕೊಂಡ್ಬಿಡ್ಬೇಕು, ಹೈ ಫ್ಲೇಮಲ್ಲಿ ಇರಬಾರ್ದು.
ಸೋನಾ ಮಸೂರಿ ಅಕ್ಕಿ, ಬಾಸ್ಮತಿ ಅಕ್ಕಿ ಎರಡನ್ನೂ ಮಿಕ್ಸ್ ಮಾಡಿ ಅನ್ನ ಮಾಡ್ಕೊಂಡಿದ್ದೆ. ಬರೀ ಬಾಸ್ಮತಿ ಬೇಕಾದರೂ ಹಾಕ್ಕೊಳ್ಬೋದು, ಬಾಸ್ಮತಿ ಇಲ್ಲ ಅಂದರೆ ಬರೀ ಸೋನಾ ಮಸೂರಿ ಅಷ್ಟೇ ಉಪಯೋಗಿಸ್ಬೋದು. ಈಗ ಇದನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ. ಮಸಾಲೆನೂ ಅನ್ನನೂ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಹುರಿಬೇಕು. ಸಣ್ಣ ಉರಿನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡಬೇಕು. ಈಗ ಇದು ಸಾಕಷ್ಟು ಫ್ರೈ ಮಾಡಿದ್ದಾಗಿದೆ. ಈಗ ಕಡೆಯದಾಗಿ ನಿಂಬೆ ರಸ ಹಿಂಡೋಣ. ಇದಕ್ಕೆ ಟೊಮೆಟೊ ಹಾಕಲ್ಲ, ಯಾಕೆಂದರೆ ಹರಿಯಾಳಿ ಪಲಾವ್ ಅಂತ ಹೇಳಿದ್ಮೇಲೆ ಅದು ಗ್ರೀನ್ ಕಲರೇ ಇರಬೇಕಾಗುತ್ತೆ. ಟೊಮೆಟೊ ಹಾಕಿದ್ರೆ ಅದ್ರ ಬಣ್ಣ ಚೇಂಜ್ ಆಗಿ ಹೋಗ್ಬಿಡುತ್ತೆ. ನಿಂಬೆ ರಸ ತುಂಬ ಚೆನ್ನಾಗಿ ಹೊಂದುತ್ತೆ ಈ ಪಲಾವ್ಗೆ. ಹುಳಿ ಅವರವರ ರುಚಿಗೆ ತಕ್ಕಂಗೆ ಹಾಕ್ಕೊಳ್ಬೋದು. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಕೈ ಆಡಿಸ್ಬೇಕಾದ್ರೆ ಸೈಡ್ಸಿಂದನೇ ಈ ಥರ ತೆಕ್ಕೊಂಡು ಕೈ ಆಡಿಸ್ಬೇಕು. ಮಧ್ಯದಲ್ಲಿ ಈ ಥರ ಸೌಟ್ ಹಾಕ್ಬಿಟ್ರೆ ಅನ್ನ ಎಲ್ಲ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹರಿಯಾಳಿ ಪಲಾವ್ ರೆಡಿ ಆಯಿತು ನೋಡಿ. ಹರಿಯಾಳಿ ಪಲಾವ್ ಹುಡಿ ಹುಡಿಯಾಗಿರುತ್ತೆ. ತರಕಾರಿ ಸೊಪ್ಪುಗಳು ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ರೆಗ್ಯುಲರ್ ಪಲಾವ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೀವೇನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡೋ ಅವಶ್ಯಕತೆ ಇಲ್ಲ. ಮೊಸರು ಸರ್ವ್ ಮಾಡಿದ್ರೆ ಸಾಕಾಗುತ್ತೆ. ಬೇಕು ಅಂದರೆ ಮೊಸರು ಬಜ್ಜಿ ಮಾಡ್ಕೊಳ್ಬೋದು. ನಾನು ಬರೀ ಮೊಸರು ಸರ್ವ್ ಮಾಡಿದ್ದೀನಿ.